ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ ನುಡಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ, ತುಲಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಚಂದ್ರನಿಗೆ ಬಲ ಇಲ್ಲ ಅಂತಲ್ಲ, ಮಾಂದಿಯು ಸೇರಿದೆ. ಹೀಗಾಗಿ ತೊಡಕು ಕೆಲಸಗಳಲ್ಲಿ ಒಳ್ಳೆಯ ಕೆಲಸ ಮಾಡ್ತೀರಾ, ಅದರ ಬಯಸ್ಕೊಳ್ತೀರಾ ಅಂಥದ್ದನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ವಿಘ್ನಗಳು ಬರೋ ಸಾಧ್ಯತೆ ಇದೆ. ಸತ್ಕಾರ್ಯಗಳಿಗೆ ವಿಘ್ನಗಳು. ಈ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಒಂದು ಬೆಲ್ಲ ಸಮರ್ಪಣೆ ಮಾಡಿ ಆಮೇಲೆ ಕೆಲಸ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಉಳಿದಾಗಿ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ಈ ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳು, ಅದರಲ್ಲೂ ವಸ್ತ್ರ ಹಾಗೂ ಆಭರಣ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ಗಣಪತಿ ಪ್ರಾರ್ಥನೆಯನ್ನೇ ಮಾಡಿಕೊಳ್ಳಿ, ಸಾಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸಹಕಾರ ಸಿಗುತ್ತೆ, ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ. ನಿಮ್ಮ ಮಾತಿನ ಬಲದ ಮೇಲೆ ಕೆಲಸಗಳು ತುಂಬ ಚೆನ್ನಾಗಾಗುತ್ತೆ. ಕೆಲವೊಮ್ಮೆ ಮಾತಾಡಿದ್ರೆ ಒಂದು ಫೋನ್ ಕಾಲಲ್ಲಿ ಕೆಲಸ ಮುಗಿದೋಗ್ಬಿಡುತ್ತೆ, ಅಂಥದ್ದೊಂದು ಸಂದರ್ಭ. ಆದರೆ ಈ ದಿವಸ ಮನೆಯಲ್ಲಿ ತಂದೆ ಮಕ್ಕಳು ಹಾಗೂ ತಾಯಿ ಇವರ ಒಂದು ಬಾಂಧವ್ಯ ಸ್ವಲ್ಪ ಕಿಡಿಕಿಡಿಯಾಗಿರ್ತದೆ. ಈಶ್ವರ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ನಿಮ್ಮ ಮಕ್ಕಳಿಂದ ನಿಮಗೆ ಸಹಾಯ ಇದೆ. ನಿಮ್ಮ ಬೌದ್ಧಿಕ ಆಲೋಚನೆಗಳು ಅದು ನಿಮಗೆ ತುಂಬ ಸಹಾಯ ಮಾಡಿಕೊಡುತ್ತೆ. ಅಂದರೆ ನೀವು ತಗೊಂಡು ಡಿಸಿಷನ್ ಇದೆಯಲ್ಲ, ಕೆಲವೊಮ್ಮೆ ನಮ್ಮ ಡಿಸಿಷನ್ಸೇ ನಮ್ಮನ್ನು ಹಾಳು ಮಾಡೋದು ಅಥವಾ ಉನ್ನತಿಗೆ ತಗೊಂಡೋಗೋದು. ಹಾಗೆ ಈ ದಿವಸ ಒಳ್ಳೆಯದಿದೆ, ತೊಂದರೆ ಇಲ್ಲ. ಆದರೆ ಈ ದಿವಸ ನಷ್ಟವೂ ಇದೆ. ಸ್ತ್ರೀಯರು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ನಿಮ್ಮ ಆರೋಗ್ಯ ನಷ್ಟ ಮತ್ತು ಒಂದು ಕಠಿಣ ಸಂದರ್ಭ ಎದುರಾಗುತ್ತೆ ಈ ದಿವಸ. ಇದರ ನಿವಾರಣೆಗೆ ದುರ್ಗಾ ಪ್ರಾರ್ಥನೆ, ದುರ್ಗಾ ಸಪ್ತಶತಿ ಅದರ ಸ್ಮರಣೆ ಅಥವಾ ಅದು ಪಾರಾಯಣ ಮಾಡಿಸೋದು ತುಂಬ ಒಳ್ಳೆಯದು. ಮಕರ ರಾಶಿಯವರಿಗೆ ದಿವಸ ನೋಡಿ, ಸಂಗಾತಿಯಿಂದ ಸಹಕಾರ ಇದೆ, ಜೊತೆಗೆ ಸಮಸ್ಯೆಯೂ ಇದೆ. ಹೆಲ್ಪ್ ಮಾಡಿಬಿಡೋದು, ಮಾಡಿ ಆಮೇಲೆ ಒಂದು 100 ಸಲ ಹೇಳೋದು, ನಾ ಇದನ್ನು ಮಾಡಲಿಲ್ವಾ, ಅದನ್ನು ಮಾಡಲಿಲ್ಲ, ಮತ್ತೊಂದು ಮಾಡಲಿಲ್ವಾ, ಮಗದೊಂದು ಸಹಾಯ ಮಾಡಬೇಡಿ. ಮಾಡಿದ್ರೆ ಹೇಳ್ಕೊಬೇಡಿ, ಅದು ಒಳ್ಳೆಯದಲ್ಲ. ಆ ಥರದ್ದೊಂದು ಕಿರಿಕಿರಿ ಎದುರಿಸಬೇಕಾಗುತ್ತೆ. ತುಂಬ ಇಷ್ಟಪಟ್ಟ ಸಂಗಾತಿಯಿಂದ ಗಂಡ ಹೆಂಡತಿರ ಮಧ್ಯೆ ಇಂಥದ್ದೊಂದು ಏರ್ಪಾಡಾಗುತ್ತೆ. ಹಾಗಾಗಿ ಅದನ್ನು ಗಮನ ಇರಲಿ. ಯಾರಿಂದನೂ ಹೆಲ್ಪ್ ತೊಗೊಳ್ಬಾರ್ದು ಆದಷ್ಟು, ಯಾಕೆಂದರೆ ಅದು ಯಾವತ್ತಾದರೂ ಮುಳುವೆ ಅದು. ಹೀಗಾಗಿ ಎಲ್ರಿಗೂ ಇದು ಅನ್ವಯ ಆಗೋದು. ಇನ್ನು ವೃತ್ತಿಯಲ್ಲಿ ಈ ದಿವಸ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಆತಂಕ ಇಲ್ಲ. ಈ ದಿವಸ ಒಳ್ಳೆಯ ಪ್ರಯಾಣ, ಸುಖ ಪ್ರಯಾಣ, ಯಾವುದೇ ಕಿರಿಕಿರಿ ಇಲ್ಲದೆ ಬುಕ್ ಮಾಡಿದ ತಕ್ಷಣ ಗಾಡಿ ಬರೋದು ಅಥವಾ ಕಾದ ತಕ್ಷಣ ಬಸ್ ಬರೋದು, ಈ ಥರದ್ದೊಂದು ಲಕ್ಷಣ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ಕಿವಿ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ, ಸ್ವಲ್ಪ ಹುಷಾರು. ಈ ದಿವಸ ಪ್ರಾರ್ಥನೆಗೆ ಶಿವಶಕ್ತಿಯರ ಆರಾಧನೆ ಮತ್ತು ಶನೈಶ್ಚರ ಕವಚ ಎರಡೂ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಶತ್ರುಗಳ ಬಾಧೆ, ಸ್ತ್ರೀಯರಿಗೆ ಶತ್ರುಗಳ ಕಾಟ, ಸಾಲದ ಬಾಧೆ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ದೇಹಕ್ಕೆ ತರಚೋದು, ಗಾಯಗಳಾಗೋದು, ನೀರಿನಿಂದ ಜಾರು ಬಿದ್ದುಬಿಡೋದು, ಮನೆಯಲ್ಲಿ ಹುಷಾರಾಗಿ ಓಡಾಡಿ. ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ ಈ ದಿವಸ. ಇನ್ನು ಈ ದಿವಸ ಸ್ವಲ್ಪ ಮಾತು, ಈ ಸಂದೇಶ, ಇವುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ನೀವೇನೋ ಪ್ರಾಮಿಸ್ ಮಾಡಿಬಿಡ್ತೀರ, ಅದು ತೊಡಕಾಗುತ್ತೆ, ನಿಮಗೆ ಮುಳುವಾಗುತ್ತೆ, ಹುಷಾರು. ಈ ದಿವಸ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಇದೆ. ಉದರ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಹೆಣ್ಣುಮಕ್ಕಳಿಗೆ ಹೊಟ್ಟೆ ಸಂಬಂಧಿ ಸ್ವಲ್ಪ ಅಪ್ಸೆಟ್ ಆಗಿಬಿಡುತ್ತೆ ಈ ದಿವಸ. ಮಕ್ಕಳು ಅಷ್ಟೇ ಕಿರಿಕಿರಿ ಮಾಡಿಬಿಡ್ತಾರೆ ಈ ದಿವಸ, ರಾಡಿ ಆಗಿಬಿಡುತ್ತೆ ಮನೆ ವಾತಾವರಣ. ಸಮಾಧಾನ ಸ್ವಲ್ಪ ಕಡಿಮೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೋಡಿ, ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಈ ದಿವಸ 12 ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ದೇವದೇವಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಸಮಾಧಾನ, ಒಂದು ಶಾಂತಿ ಸಿಗುತ್ತೆ. ಶಾಸ್ತ್ರಿಗಳೇ, ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರಗಳು, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ರಾಶಿನೇ ಗೊತ್ತಿಲ್ಲ ಅನ್ನೋರ್ಗೂ ಕೂಡ ಒಂದು ಮಂತ್ರವನ್ನು ಪಠಿಸೋಕೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.